ಸರ್ವೇಪಿ ಸುಖಿನಃ ಸಂತು. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸುಭದ್ರೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾಂದದ್ಮುಹು ಪೃಥಕ್ ಪೃಥಕ್. ಸೌಭದ್ರ ಅಂತಂದರೆ ಇಲ್ಲಿ ಅಭಿಮನ್ಯು ಮತ್ತು ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು ಉಪಪಾಂಡವರು. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಬೇರೆ ಬೇರೆಯಾಗಿ ಒಬ್ಬರಾದ ಮೇಲೆ ಒಬ್ಬರು ನಾವೆಲ್ಲರೂ ತಯಾರಿದ್ದೇವೆ, ನಾವೆಲ್ಲರೂ ಪಾಂಡವರ ಪರವಾಗಿದ್ದೇವೆ ಅಂತ ಶಂಖವನ್ನು ಊದಿ ಊದಿ ಎಲ್ಲರಿಗೂ ತಿಳಿಸ್ತಾ ಬಂದರು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಆಷಾಢ ಮಾಸೆ ಗ್ರೀಷ್ಮ ಋತೌ ಕೃಷ್ಣ ಪಕ್ಷೆ. ಇಂದು 17ನೇ ತಾರೀಕು ಜುಲೈ ಮತ್ತು ಇಂದು ಗುರುವಾರ ಸಪ್ತಮಿ ತಿಥಿ ಮತ್ತು ಇಂದು ರೇವತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ರೇವತಿ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕ್ಲೇಶಕರವಾದಂತಹ ದಿವಸ ಆಗಿರುತ್ತೆ. ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ನಿರ್ಧಾರಗಳನ್ನು ಮಾಡೋದಕ್ಕೆ ಒಳ್ಳೆಯದಲ್ಲ, ಯಾಕೆಂದರೆ ಯಾರ ಸಹಕಾರವೂ ಇವತ್ತು ಪ್ರಾಪ್ತಿಯಾಗುವುದಿಲ್ಲ. ಮುಖ್ಯ ನಿರ್ಧಾರಗಳನ್ನು ಇವತ್ತು ಮಾಡಿದರೆ ಅದು ತಪ್ಪಾಗಿತ್ತು ಅಂತ ಹೇಳುವಂತಹ ಸಾಧ್ಯತೆಗಳು ನಾಳೆ ನಾಳದು ಬರಬಹುದು. ಆದ್ದರಿಂದ ಇಂದು ಯಾವ ನಿರ್ಧಾರವೂ ಬೇಡ. ಆರೋಗ್ಯದ ಬಗ್ಗೆ ಗಮನ ಇರಲಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ಮಿತ್ರರು ನಿಮಗೆ ಬಹಳ ಸಂತೋಷವನ್ನು ತಂದುಕೊಡ್ತಾರೆ. ಇಷ್ಟಾರ್ಥ ಸಿದ್ಧಿ, ಧನಾಗಮ. ಮಿಥುನ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ತುಂಬ ಜಾಸ್ತಿ ಇರುತ್ತೆ ಮತ್ತು ಮನೆಯ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಇವತ್ತು ದೊಡ್ಡವರಿಂದ ನಿಮಗೆ ಟೀಕೆಗಳು ಪ್ರಾಪ್ತಿಯಾಗಬಹುದು. ಅದು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ಇದೇ ರೀತಿಯಾಗಿ ಮಾಡಬೇಕಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅನ್ನುವಂತಹ ಕಾಮೆಂಟ್ಗಳನ್ನು ಕೇಳಬೇಕಾಗಿ ಬರಬಹುದು. ವಿನಯವಾಗಿ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಅದರಿಂದ ಹೆಚ್ಚು ತೊಂದರೆ ಆಗೋದಿಲ್ಲ. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ಅತಿ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಇಂದು ಸ್ವಲ್ಪ ನೋವು ಉಂಟಾಗಬಹುದು. ಧ್ಯಾನಾದಿಗಳನ್ನು ಮಾಡಿ ಸಮಯವನ್ನು ಕಳಿಬೇಕು. ಯಾವುದೇ ಮುಖ್ಯ ನಿರ್ಧಾರವನ್ನು ಇವತ್ತು ಮಾಡಬಾರದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲರಿಂದ ಸಹಕಾರ ಪ್ರಾಪ್ತಿಯಾಗುತ್ತೆ. ಬೇರೆಯವರು ನಿಮಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ. ಅದನ್ನು ಸಹಾಯ ಮತ್ತು ಒಂದು ಗುಡ್ ವಿಲ್ ಅಂತ ತಿಳಿದುಕೊಂಡು ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ಸ್ವೀಕರಿಸಬೇಕು. ಆವಾಗ ನಿಮ್ಮ ಸಾಮರಸ್ಯ ಹೆಚ್ಚಾಗುತ್ತೆ. ದಾಂಪತ್ಯದಲ್ಲಿ ನೆಮ್ಮದಿ. ತುಲಾ ರಾಶಿಯವರಿಗೆ ಇಂದು ಶತ್ರುಗಳನ್ನು ಸ್ವಲ್ಪ ನೀವು ಪವರ್ಫುಲ್ಲಾಗಿ ಹಿಮ್ಮೆಟ್ಟಿಸೋಕ್ಕೆ ಪ್ರಯತ್ನವನ್ನು ಪಡಬಹುದು. ಆದರೆ ಅದೇನು ಮಾಡಬೇಕಾಗಿಲ್ಲ. ಅವರೇ ಇವತ್ತು ನಿಮ್ಮನ್ನು ಕಾಡೋದಕ್ಕೆ ಬರೋದಿಲ್ಲ. ಯಾವುದೇ ರೀತಿಯ ನಿಮ್ಮ ಒಂದು ಕಾರ್ಯಕ್ಕಾಗಲಿ ಮಾತಿಗಾಗಲಿ ಯಾವುದೇ ರೀತಿಯ ವಿರೋಧ ಇದ್ದರೂ ಕೂಡ ಅದೆಲ್ಲವೂ ಕರಗಿ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ. ಯಾರು ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ಇಂದು ಪ್ರಾಫಿಟ್ ಬುಕಿಂಗ್ ಬೇಡ. ಯಾವುದೇ ರಿಸ್ಕಿ ಟ್ರೇಡಿಂಗ್ ಇವತ್ತು ಬೇಡ. ಧನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಇಂದು ಪ್ರೀತಿ, ಪ್ರೇಮ, ದಾಂಪತ್ಯ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಆದ್ದರಿಂದ ನಾಳೆಯವರೆಗೂ ಕಾಯುವುದು ಒಳ್ಳೆಯದು. ಧನುರಾಶಿಯವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹೆಚ್ಚು ಕೊಡಬೇಕಾಗುತ್ತೆ ಇವತ್ತು. ಆದ್ದರಿಂದ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಹೊಡೆತ ಬೀಳಬಹುದು. ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರಬಹುದು. ಆದ್ದರಿಂದ ಮುಂಚಿತವಾಗಿ ಕೆಲಸಗಳನ್ನು ನೀವು ಮುಗಿಸಿಕೊಂಡು ಬಿಟ್ಟರೆ ಒಳ್ಳೆಯದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇರೋರಿಗಂತೂ ಅಥವಾ ಪಾಲಿಟಿಕ್ಸ್ ಅದರಲ್ಲಿ ಇರೋರಂಥವರು ಪಾಲಿಟಿಷಿಯನ್ಗಳಿಗೂ ಭಾಷಣಗಳನ್ನು ಮಾಡೋದಕ್ಕೆ, ಮುಖ್ಯವಾದಂತಹ ಇಮೇಲನ್ನು ಕಳಿಸೋದಕ್ಕೆ, ಮೆಸೇಜ್ಗಳನ್ನು ಕಳಿಸೋದಕ್ಕೆ, ಕಾಂಟ್ರಾಕ್ಟ್ ಸೈನ್ ಮಾಡೋಕ್ಕೆ ಇದು ಅತ್ಯುತ್ತಮವಾದಂತಹ ದಿವಸ. ಕುಂಭರಾಶಿಯವರಿಗೆ ನಿಮ್ಮ ಸಂಸಾರದ ವಿಚಾರದಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಬೇಕಾಗತ್ತೆ. ಮನೆಯಲ್ಲಿ ಸ್ವಲ್ಪ ಇರುಸು ಮುರುಸು ಕಿರಿಕಿರಿ ಇರಬಹುದು. ಎಲ್ಲದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲವೂ ಇವತ್ತು ಪ್ರಾಪ್ತಿಯಾಗುತ್ತೆ. ಬೇರೆಯವರಿಗೂ ಕೂಡ ನಿಮ್ಮ ಶಾಂತಿಯನ್ನು ಹಂಚುವಂತಹ ಯೋಗ್ಯತೆ ಮತ್ತು ಮನಸ್ಸಿನ ಇವತ್ತು ನೆಮ್ಮದಿ ನಿಮಗೆ ಇರುತ್ತೆ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಭಗವದ್ಗೀತಾ ಶ್ಲೋಕಗಳನ್ನು ಧ್ಯಾನ ಮಾಡೋದನ್ನು ಮರಿಬೇಡಿ. ಗೀತಾ ಶ್ಲೋಕವನ್ನು ಹೇಳಿಕೊಳ್ಳಲಿಕ್ಕೆ ಸ್ವಲ್ಪ ಆಗಲಿಲ್ಲ ಅಂದರೆ ನೀವು ಕೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಕೇಳೋದಕ್ಕೂ ನಿಮಗೆ ಸಮಯ ಇಲ್ಲ ಅಂದರೆ ಹೋಗ್ತಾ ಬರ್ತಾ ಕೃಷ್ಣ ಕೃಷ್ಣ ಅಂತ ಹೇಳಿಕೊಂಡು ಓಡಾಡಿದರೆ ಅಷ್ಟೇ ಸಾಕು. ಅಥವಾ ಯಾವುದೇ ನಿಮ್ಮ ಇಷ್ಟ ದೇವತೆ ಇರಲಿ, ಆ ಇಷ್ಟ ದೇವತೆಯ ಜಪವನ್ನು ಯಾವಾಗಲೂ ಮಾಡ್ತಾ ಇರಿ. ಇದರಿಂದ ಎಲ್ಲ ಪಾಪಗಳು ನಾಶವಾಗಿ ಯಾವುದೇ ತೊಂದರೆಯೂ ನಮ್ಮನ್ನು ಕಾಡೋದಿಲ್ಲ. ಎಲ್ಲರಿಗೂ ಶುಭಮಸ್ತು.